ಎಸ್, ಈಗ ಪ್ರಮುಖವಾಗಿ ಗಿಲ್ಲಿಯ ಕನಸುಗಳು ಏನಿತ್ತು, ಏನು ಹಂಚ್ಕೊಳ್ತಾ ಇದ್ರು ನೀವು? ಯಾಕಂದರೆ ತುಂಬ ಆರಂಭದಲ್ಲಿ ಅವ್ರು ಬೆಂಗಳೂರಿಗೆ ಬಂದಾಗ ಅವರ ಜೀವನ ಶೈಲಿ ನೋಡಿದಿರಿ. ಈಗ ಒಂದು ಕಡೆ ಕೇಳಿದೆ ನಾನು, ಎಲ್ಲ ಒಂದು 10,000 ರೂಪಾಯಿ ದುಡ್ಡುಗೋಸ್ಕರ ಒಂದು ಶೋಗೆ ಹೋಗೋಕ್ಕೆ ತುಂಬ ಉತ್ಸುಕರಾಗಿದ್ರು ಅಂತ. 50 ಲಕ್ಷ ದುಡ್ಡು ಬಂದಿದೆ. ಸೊ ಏನು ಕನಸುಗಳಿರ್ಬೋದು ಅಂತ ಸರ್? ಅವರು ಮೂಲ ಇರೋದು ಅವ್ರದ್ದು ಒಂದು ಕುರಿ ಫಾರ್ಮ್ ಮಾಡಬೇಕು ಅಂತೇಳಿ ಇರೋದು. ಅವನು ರೈತ, ಫ್ಯೂಚರಲ್ಲಿ ಅವನು ಎಲ್ಲ ಬಿಟ್ಟು ಬಂದರೂ ಕೂಡ ರೈತನಾಗಿ ಬಾಳಬೇಕು ಅನ್ನೋದೇ ಅವನ ಮಹತ್ವವಾದ ಕನಸು. ಹಂಗಾಗಿಯೇ ಈಗ ಕುರಿ ಫಾರ್ಮ್ನ ಮಾಡಿಸ್ಕೊಂಡಿದ್ದಾನೆ, ಮೇಕೆ ಫಾರ್ಮ್ನ ಮಾಡಿಸ್ಕೊಂಡಿದ್ದಾನೆ. ಜಮೀನು ತಗೊಂಡು ವ್ಯವಸಾಯ ಮಾಡಬೇಕು ಅನ್ನೋದು ಆಸೆ ಇದೆ. ಮೇ ಬಿ ಅದಕ್ಕೆ ಜಾಸ್ತಿ ಒತ್ತು ಕೊಡ್ತಾನೆ ಅಂತ ನನ್ನ ಜೊತೆ ಅವ್ನು ಮಾತಾಡಿರೋ ವಿಚಾರ ಅಂದರೆ, ಜಾಸ್ತಿ ಭೂಮಿಗೆ ಒತ್ತು ಕೊಟ್ಟು ಭೂಮಿ ತಗೊಂಡು ವ್ಯವಸಾಯ ಮಾಡುವಂಥ ಮುಂದಿನ ದಿನಗಳಲ್ಲಿ, ಮತ್ತು ಅವ್ರ ತಂದೆ ತಾಯಿ ಕೂಡ ಈಗ ವ್ಯವಸಾಯ ಮಾಡ್ತಾ ಇರೋದ್ರಿಂದ ಅದನ್ನು ಅವ್ರ ಕೈಲೂ ಮಾಡಿಸ್ಕೊಂಡು ಇವನು ಸಹ ಇದಾಗ್ತಾನೆ ಅಂತ ಅನಿಸುತ್ತೆ ಸರ್. ಸರ್, ಈಗ ಅವ್ರ ತಂದೆ ತಾಯಿ ಜೊತೆಗೆ ನೀವು ಮಾತಾಡಿದಾಗ, ಅವರ ಸಹೋದರ ಜೊತೆ ಮಾತಾಡಿದಾಗ ಏನು ಹೇಳಿದ್ರು? ಈಗ ಒಳಗಡೆ ಇರೋರ ಹತ್ರ ಮಾತಾಡಿದ್ರಿ, ಏನು ಹೇಳಿದ್ರು? ಸರ್, ಅವ್ರು ತುಂಬ ಕಣ್ಣೀರು ಹಾಕಲ್ತಾರೆ ಸರ್. ಈ ಜನಗಳು ಬಂದು ಅವ್ರ ಪ್ರೀತಿ ಮಾಡೋದು ನೋಡೋದು, ಇವ್ರ ಬಗ್ಗೆ ಹೇಳೋದು ತುಂಬ. ನಿನ್ನೆ ಒಬ್ಬರು, ನಾನು ಊರಲ್ಲಿದ್ದೆ, ನಿನ್ನೆ ಊರಲ್ಲಿ ಯಾರೋ ಬಿಜಾಪುರದಿಂದ ಬಂದುಬಿಟ್ಟು ಲೇಡಿ ಲೆಕ್ಚರ್ಸ್ಗಳು ಸೀರೆ ತಗೊಟ್ಟಿದ್ದಾರೆ ನಮ್ಮ ಚಿಕ್ಕವನಿಗೆ. ನಮ್ಮ ಚಿಕ್ಕಪ್ಪನ ಬಂದುಬಿಟ್ಟು ರಾಮರಾಜ್ ಸಲ್ಟು ಪ್ಯಾಂಟ್ ತೊಗೊಂಡ್ಬಿಟ್ಟು ಹೋಗಿದ್ದಾರೆ. ಸಾರಿ, ಸಲ್ಟು ಪ್ಯಾಂಟ್ ಅಂತೀನಿ, ಇದು ಪಂಚೆ ತೊಗೊಂಡ್ಬಿಟ್ಟು ಹೋಗಿದ್ದಾನೆ. ಅಷ್ಟು ಪ್ರೀತಿಸ್ತವ್ರೆ ಸರ್. ಖುಷಿ ಸರ್ ಅದೆಲ್ಲ. ಎಸ್, ಈಗ ನೀವು ಹೇಳ್ತಾ ಇದ್ರಿ ಆವಾಗಲೇ, ರೈತ ಆಗಿ ಭೂಮಿ ತೊಗೊಂಡು ರೈತನ ರೀತಿ ಬದುಕಬೇಕನ್ನುವಂಥ ಕಲ್ಪನೆಗಳು ಇರ್ಬೋದು ಅನ್ನೋಂಥ ಯೋಚನೆ. ಇದ್ರ ಜೊತೆಗೆ ಎಲ್ಲ ಜನರು ಕೂಡ ಒಬ್ಬ ರೈತರ ಮಗ, ಬಡವರ ಮಗ ಗೆಲ್ಲಲಿ ಅನ್ನೋಂಥ ರೀತಿಯಲ್ಲಿ ಹಾರೈಸಿದ್ರು. ಫೈನಲಿ ಏನು ಹೇಳ್ತೀರಿ ಅಂತ ಸರ್? ಎಸ್, ಒಟ್ಟಾರೆಯಾಗಿ ಇದು ಅವರ ಕುಟುಂಬಸ್ಥರು, ಬಸವರಾಜ್ ಅವ್ರ ಮಾತು. ಇನ್ನೊಬ್ರು ಇದ್ದಾರೆ ಗ್ರಾಮಸ್ಥರು. ಸರ್, ಏನು ಹೇಳ್ತೀರಿ? ಹೇಗೆ ಸಂಭ್ರಮಕ್ಕೆ ಸಾಕ್ಷಿ ಆಗ್ತೀರಿ ಅಂತ? ನಮ್ಮ ಹೆಸರು ದುನಿಯಾ ಮಂಜು ಅಂತ ಸರ್. ಮೊದಲು ನಾನು ಈ ನಮ್ಮ ಗಿಲ್ಲಿಯವರ ಈ ವಿಜಯೋತ್ಸವಕ್ಕೆ ಕಾರಣಕರ್ತರಾದ, ಅವರಿಗೆ ಬೆಂಬಲ ಸೂಚಿಸಿದ ಕರ್ನಾಟಕದ ಮಹಾಜನತೆಗೆ, ಮಳವಳ್ಳಿ ತಾಲೂಕಿನ ದಡಪುರ ಗ್ರಾಮಸ್ಥರ ಪರವಾಗಿ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ದೇಶ ವಿದೇಶಗಳಿಂದ ಎಲ್ಲನೂ ಓಟ್ ಹಾಕಿ ಅವರಿಗೆ ಸಪೋರ್ಟ್ ಮಾಡಿದರೆ ಅವರೆಲ್ಲರಿಗೂ ನಾವು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಲು ನಾನು ಮೊದಲು ಇಷ್ಟಪಡ್ತೀನಿ ಸರ್. ಈ ಒಂದು ವಿಜಯೋತ್ಸವನ ನಾವು ಯಾವ ರೀತಿ ವರ್ಣಿಸಬೇಕು ಅಂತ ಈಗ ನಮಗೆ ಮಾತುಗಳೇ ಬರ್ತಾ ಇಲ್ಲ. ಯಾಕೆಂದರೆ ನಾಳಿನ ವಿಜಯೋತ್ಸವದ ಕಾರ್ಯಕ್ರಮ ಆ ರೀತಿ ಇದೆ ನಮ್ಮ ಮಳವಳ್ಳಿ ತಾಲೂಕಲ್ಲಿ. ನಮಗೆ ಅದ್ರ ಬಗ್ಗೆನೇ ಈಗ ಇದಾಗಿದೆ. ಯಾಕೆ ಮಾಡಬೇಕು, ಏನು ಮಾಡಬೇಕು ಅಂತ ಎಲ್ಲ ಮಾತಾಡಿದ್ದೀವಿ, ಮಟ್ಟಿದ್ದೀವಿ. ಏನಿಲ್ಲ, ಎಲ್ಲ ಕುಂದುಕೊರತೆ ಏನಿಲ್ಲ, ಎಲ್ಲ ರೆಡಿ ಮಾಡಿದ್ದೀವಿ. ಬಟ್ ಈ ಒಂದು ವಿಜಯೋತ್ಸವದ ಬಗ್ಗೆ ಏನು ಮಾತಾಡಬೇಕು ಅನ್ನೋದು ಪದಗಳು ಸಿಗ್ತಾಯಿಲ್ಲ ನಮಗೆ ಈಗ. ಅವ್ರ ಥರ ಅಷ್ಟು ಖುಷಿಯಾಗಿದೆ ಈಗ ನಮಗೆ. ಹಾಗಾಗಿ ನಾಳೆ ಈ ವಿಜಯೋತ್ಸವದ ಪ್ರಯುಕ್ತ ನಮ್ಮ ಮಳವಳ್ಳಿ ತಾಲೂಕಿನಲ್ಲಿ ಒಂದು ಹೋಟೆಲ್ ಪಾರ್ಥಸಾರಥಿಯ ಬಳಿ ನಾಳೆ ಉಚಿತವಾಗಿ ಗಿಲ್ಲಿಯವರ ಹೆಸರಲ್ಲಿ ಗಿಲ್ಲಿ ಗೋಲ್ಡನ್ ಟೀ ಅಂತ ನಾಳೆಯಿಂದ ಪ್ರಾರಂಭ ಮಾಡ್ತಾರೆ. ಉಚಿತವಾಗಿ ನಾಳೆ ವಿತರಣೆ ಮಾಡಿದ್ದಾರೆ. ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ನಾಳೆ ಎಲ್ಲ ಅದ್ದೂರಿ ಮೆರವಣಿಗೆ ಕಾರ್ಯಕ್ರಮ ಇದೆ. ಈ ಮುಖಾಂತರ, ಈ TV9 ಮಾಧ್ಯಮದ ಮುಖಾಂತರ ನಾನು ಇಡೀ ತಾಲೂಕಿನ ಜನತೆ ಹಾಗೂ ನಮ್ಮ ಜಿಲ್ಲೆಯ ಜನತೆ, ರಾಜ್ಯದ ಜನತೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾಳಿನ ಕಾರ್ಯಕ್ರಮ, ಗಿಲ್ಲಿ ಉತ್ಸವದ ಕಾರ್ಯಕ್ರಮಕ್ಕೆ ನಾಳಿನ ಕಾರ್ಯಕ್ರಮ ಆಗಮಿಸಿ ಎಲ್ಲರೂ ಬಂದು ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕೆಂದು ನಾನು ನಿಮ್ಮಲ್ಲಿ TV9 ಮಾಧ್ಯಮದ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಸರ್. ಎಸ್ ಸರ್, ಇದಿಷ್ಟು ಗಿಲ್ಲಿ ಅವರ ಗ್ರಾಮಸ್ಥರ ಜೊತೆಗೆ ಅವರ ಸಹೋದರ ಮತ್ತೊಬ್ಬರು ಇದ್ದಾರೆ. ಸರ್, ಏನು ಹೇಳ್ತೀರಿ ಅಂತ? ಸರ್, ಈಗ ನಮ್ಮ ಗಿಲ್ಲಿಯವರು ಡಮಲ್ ಡಿಮಲ್ ಡೆಕ್ಕ ಗಿಲ್ಲಿ ಗೆಲ್ಲೋದು ಪಕ್ಕ ಅಂತ ಯಾವಾಗ ಟೈಟಲ್ ಬಂತೋ ಆವಾಗ ನಮ್ಮ ಗಿಲ್ಲಿ ಗೆದ್ದಾಯಿತು ಸರ್. ಇಡೀ ಕರ್ನಾಟಕದ ಜನತೆ ಹೃದಯ ಗೆದ್ದದ್ದು ಆವಾಗಲೇ. ಮತ್ತು ಅದನ್ನು ಯಾವಾಗ ಆ ಡೈಲಾಗ್ನ ಯಾವಾಗ ಹೇಳಿದ್ರು ಆವಾಗ ನಮ್ಮ ಗಿಲ್ಲಿ ಗೆದ್ದಾಗಿದೆ. ಇನ್ನೇನು ಬಿಗ್ ಬಾಸ್ ಮನೆಯಿಂದ ನಮಗೆ ರಿಸಲ್ಟ್ ಬರಬೇಕು, ಅದಕ್ಕೋಸ್ಕರ ಇಷ್ಟು ಅಭಿಮಾನಿಗಳು ಕಾತರಿಂದ ಕಾಯ್ತಿದ್ದಾರೆ. ನೀವು ಅಂತ ಮಾಧ್ಯಮದವರು ಕೂಡ ಕಾತರಿಂದ ಕಾಯ್ತಿದ್ದೀರಾ. ಬಟ್ ನಮಗೆಲ್ಲ ನಂಬಿಕೆ ಅನ್ನೋದಕ್ಕಿಂತ ಹೆಚ್ಚಿಗೆ 100% ನಮ್ಮ ಗಿಲ್ಲಿನೇ ಕಪ್ ತರ್ತಾನೆ, ಮಂಡ್ಯಕ್ಕೆ ಕಪ್ ಎತ್ಕೊ ಬರ್ತಾನೆ ಅನ್ನೋ ಕಾನ್ಫಿಡೆಂಟಿಂದ ನಾವು ಅಲ್ಲಿಂದ ಬಂದು ವೆಯ್ಟ್ ಮಾಡ್ತಿದ್ದೀವಿ. ನಮ್ಮ ಗಿಲ್ಲಿ ಹೊರಗಡೆ ಬರೋದಕ್ಕೋಸ್ಕರ ಕಾಯ್ತಿದ್ದೀವಿ ಸರ್. ಜೈ ಗಿಲ್ಲಿ, ಜೈ ಗಿಲ್ಲಿ. ಎಸ್, ಇದಿಷ್ಟು ಅವರ ಅಪ್ಪಟ ಅಭಿಮಾನಿಗಳು, ಗ್ರಾಮಸ್ಥರು ಕೂಡ ಹೌದು. ಅದ್ರ ಜೊತೆಗೆ ಅವರ ಸಹೋದರರು ಕೂಡ TV9 ಜೊತೆ ಮಾತನಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಮಾಲ್ತೇಶ್ ಜಗ್ಗೇನ್, TV9 ಬಿಡದಿ.